ನಮಸ್ಕಾರ, ದಿನೇಶ್ ವೈದ್ಯ ಅಂಪಾರು ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಲೈವ್ ಬರ್ತಾ ಇದ್ದೀನಿ. ಸೊ ಇವತ್ತು ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ. ದೇವನಹಳ್ಳಿದಲ್ಲಿ ಒಂದು ಹೋಟ್ಲ್ ಓಪನಿಂಗ್ ಇದೆ, ಸ್ವರ್ಣಾದ್ರಿ ಪ್ಯಾಲೇಸ್ ಅಂತ. ಸೊ ಆ ಹೋಟ್ಲನ್ನ ಹೊರಗಡೆ ಬೋರ್ಡ್ ಇಂದ ನೋಡ್ಕೊಂಡು ಹೋಗೋಣ, ಯಾಕಂದ್ರೆ ಬಿಲ್ಡಿಂಗ್ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ದೂರ ಬಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಫುಲ್ ಬಿಲ್ಡಿಂಗ್ ಕವರ್ ಮಾಡಕ್ಕೆ. ಎಷ್ಟು ಅಲ್ಟಿಮೇಟ್ ಆಗಿ ಬಂದಿದೆ ಅಂದ್ರೆ ಬಿಲ್ಡಿಂಗ್ ಸೂಪರ್ ಆಗಿ ಬಂದಿದೆ. ನಾನು ನಿಮ್ಗೆ ತೋರಿಸ್ತೀನಿ ಹೋಟ್ಲ್ ಕನ್ಸ್ಟ್ರಕ್ಷನ್ ಇರ್ಬೋದು, ಎಲಿವೇಶನ್ ಇರ್ಬೋದು, ಬೋರ್ಡ್ ಇರ್ಬೋದು, ಹಾಗೆ ಕಿಚನ್ ಇಕ್ವಿಪ್ಮೆಂಟ್ಸ್ ಇರ್ಬೋದು. ಯಥಾ ಪ್ರಕಾರ ಈ ಹೋಟ್ಲ್ ಕನ್ಸ್ಟ್ರಕ್ಷನ್ ಪ್ಲಾನ್ ಮತ್ತೆ ಇಂಟೀರಿಯರ್ ಡಿಸೈನರ್ ನ ಆಕಾರ ಅಟೆಲಿಯರ್ ಅನ್ನ ವಿನಯ್ ಆಚಾರ್ಯ ಅವರು ಮತ್ತೆ ಎಸ್ ರವೀಂದ್ರ ಆಚಾರ್ಯ ಅವರು ಮಾಡಿದ್ದಾರೆ. ಫುಲ್ ಎಲ್ಲ ಕನ್ಸ್ಟ್ರಕ್ಷನ್, ಎಲಿವೇಶನ್ ಎಲ್ಲ ಪ್ಲಾನಿಂಗ್, ಹೋಟೆಲ್ ಪ್ಲಾನಿಂಗ್ ಅವರದ್ದೇ. ಆಮೇಲೆ ಬೋರ್ಡ್ ಮತ್ತು ಸೈನೇಜಸ್ ನರಸಿಂಹ ಅವರು, ಹಾಗೆ ಕಿಚನ್ ಇಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟು ನಮ್ದು ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ನಾವು ಮಾಡಿರೋದು. ಕಿಚನ್ ಇಕ್ವಿಪ್ಮೆಂಟ್ಸ್ ಮತ್ತೆ ರೆಫ್ರಿಜರೇಟರ್ ಮತ್ತೆ ಕೌಂಟರ್ಸ್ ಎಲ್ಲ, ಫಾಸ್ಟ್ ಫುಡ್ ಕೌಂಟರ್ಸ್. ನಿಮಗೆ ಟೋಟಲ್ ಹೋಟ್ಲ್ ಅಂತ ತೋರ್ಸಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಲೈನಲ್ಲಿ ಯಕ್ಷಗಾನ ಇದೆ, ಹಾಗೆ ಇಲ್ಲಿ ಸೆಲ್ಫ್ ಸರ್ವಿಸ್ ಇದೆ, AC ಫೈನ್ ಡೈನ್ ಇದೆ, ಆಮೇಲೆ ಪಾರ್ಟಿ ಹಾಲ್ ಇದೆ, ಮೇಲ್ಗಡೆ ರೂಮ್ಸ್ ಇದೆ. ಸೊ ಎಲ್ಲದೂ ಇದೆ. ಬಟ್ ಇವತ್ತು ನಾನು ತೋರಿಸ್ತಾ ಇರೋದು ಬರೀ ರೆಸ್ಟೋರೆಂಟ್ ಮತ್ತೆ ಹೋಟೆಲ್ ಮಾತ್ರ. ರೂಮ್ಸ್ ಮತ್ತೆ ಪಾರ್ಟಿ ಹಾಲ್ ಇನ್ನ ರೆಡಿ ಆಗ್ಬೇಕಾಗಿದೆ ಅಷ್ಟೇ. ಬಟ್ ಕನ್ಸ್ಟ್ರಕ್ಷನ್ ಮತ್ತೆ ಎಲಿವೇಶನ್ ಕಂಪ್ಲೀಟ್ ಆಗಿದೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಹೋಟೆಲ್ಲು, ಬೇಕರಿ ಅಥವಾ ಸ್ವೀಟ್ ಶಾಪ್, ರೆಸ್ಟೋರೆಂಟ್, ರೆಸಾರ್ಟ್, ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಏನೇ ಬೇಕಿದ್ರು ಕೂಡ ಪ್ಲಾನಿಂಗ್ ಇರ್ಬೋದು, ಡಿಸೈನಿಂಗ್ ಇರ್ಬೋದು, ಅಥವಾ ಪ್ರತಿಯೊಂದಕ್ಕೂ ಕೂಡ ನಮ್ಮ ಟೀಮ್ ಇದೆ. ಸೊ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಿಸ್ಟರ್ ರಫೀಕ್ ಅಂತ ನಮ್ಮ ಗ್ರೂಪ್ನವರೇ ಇದ್ದಾರೆ. ಸೊ ಎಲ್ಲರೂ ನಮ್ಮ ಗ್ರೂಪ್ನವರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇಲೆಕ್ಟ್ರಿಕಲ್ ಲೈಟಿಂಗ್ ಇಂದ ಹಿಡಿದು ಪ್ರತಿಯೊಂದು ನಾನು ತೋರಿಸ್ತೀನಿ. ಈಗ ಬಿಲ್ಡಿಂಗು ದೇವನಹಳ್ಳಿ ಸರ್ಕಲ್ ಅಲ್ಲಿ ಶ್ರೀನಿಧಿ ವೈಭವ್ ಹೋಟ್ಲ್ ಇದೆ, ಅದ್ರ ಅಪೋಸಿಟ್ ಇರೋದು. ಸೊ ಹಂಗಾಗಿ ನಿಮ್ಗೆ ಇಡೀ ಹೋಟ್ಲನ್ನ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಲೈವ್ ಅಲ್ಲಿ ನಮ್ಮ ಜೊತೆ ಇರಿ. ಹಾಗೆ ಆದಷ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಶೇರ್ ಮಾಡ್ತೀರಾ ನಿಮ್ಗೆ ಅಡ್ವಾನ್ಸ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಇನ್ನು ಹೋಟ್ಲ್ ನೋಡ್ಕೊಂಡು ಬರೋಣ. ಹಾಗೆ ಯಕ್ಷಗಾನ ಇದೆ, ಯಕ್ಷಗಾನ ಕೂಡ ತೋರ್ಸಕ್ ನಾನು ಟ್ರೈ ಮಾಡ್ತೀನಿ. ಬಟ್ ಅಲ್ಲಿ ತನಕ ನಾವು ಹೋಟ್ಲ್ ನೋಡ್ಕೊಂಡು ಬರೋಣ. ಹೋಟ್ಲ್ ಫಸ್ಟ್ ಬೋರ್ಡ್ ಇಂದ, ಈ ಕಡೆ ಬೋರ್ಡ್ ಇಂದ ನಾನು ತೋರಿಸ್ತೀನಿ ನಿಮಗೆ. ಸ್ವರ್ಣಾದ್ರಿ ಪ್ಯಾಲೇಸ್ ಅಂತ. ಬಿಜಾಡಿ ಅವರೇ ನಮಸ್ಕಾರ. ಸೈನೇಜ್ ಅಂಡ್ ಬೋರ್ಡ್, ನೇಸರ ಸೈನ್ ಕ್ರಿಯೇಟರ್ಸ್ ಆಪರ್ಚುನಿಟೀಸ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ ಬೋರ್ಡ್ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡು, ರವೀಂದ್ರ ಆಚಾರ್ಯ ಇದ್ದಾರೆ, ತೋರಿಸ್ತೀನಿ. ಹೈ, ಫೇಸ್ಬುಕ್ ಲೈವ್ ಅಲ್ಲಿ ಇದ್ದೀನಿ. ಫೇಸ್ಬುಕ್ ಲೈವ್. ಮಿಸ್ಟರ್ ರಾಹುಲ್ ಹೈದರಾಬಾದ್ ಇಂದ ಬಂದಿದ್ದಾರೆ, ಯೂಟ್ಯೂಬರ್. ಇಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಳಕ್ ಬಂದಿದ್ದಾರೆ. ನಿಮ್ದು ಯೂಟ್ಯೂಬ್ ಯಾವ್ದು ಹೇಳ್ಬಿಡಿ. Please follow me in Culinary Cult is my channel on YouTube. ನೀವು ಸಹ ಟ್ರೈ ಮಾಡಿ. ನಾವು ತುಂಬಾ ಹೈದರಾಬಾದ್ ಇಂದ ತುಂಬಾ ತಗೊಂಡಿದ್ದೇವೆ. ಈಗ ಇದು ಬೆಂಗಳೂರಲ್ಲಿ ಸಹ ತುಂಬಾ ವಿಡಿಯೋಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ಔಟ್ಲೆಟ್ ಸಹ ರೆಡಿ ಆಗಿದೆ ಈಗ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಬೋರ್ಡ್ ಇಂದ ಯಕ್ಷಗಾನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಒಂದು ಅರ್ಧ ಮುಕ್ಕಾಲು ಗಂಟೆ ಜೊತೆಲಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮು. ಆಮೇಲೆ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ.
ಹೋಟ್ಲನ ಹೆಂಗ್ ಮಾಡಿದೆ ಹೋಟ್ಲ್ ಕೇಳಿದೆ. ಥ್ಯಾಂಕ್ ಯು ಹಲೋ. ಶಂಕರಣ್ಣ ಮಾತಾಸ್ ಕಾಫಿ ಹೆಂಗ್ ಮಾಡಿದೆ ಹೋಟ್ಲು ಮಾತಾಸ್ ಕಾಫಿ ಅವರು ವಿಶ್ವನಾಥ್ ಅಡಿಗರು. ಹೌದು, ಮಾತಾಸ್ ಕಾಫಿ ಬಾರಿ ಒಳ್ಳೆ ಕಾಫಿ ಕೊಡ್ತಾ ಇದ್ದೇವೆ. ಎಲ್ಲ ಬಂದು ಕಾಫಿಯನ್ನ ಸವಿಬೇಕು. ಹಾಗೆ ವೈದ್ಯರದ ಕಿಚನ್ ಎಕ್ವಿಪ್ಮೆಂಟ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ಥ್ಯಾಂಕ್ ಯು ತೋರ್ಸೋಣ ಎಲ್ಲ. ಹೆಂಗಿರ್ತಾರೆ ಜನ, ಯಾವ ಥರ ಇರ್ತಾರೆ, ಬ್ಯಾಲೆನ್ಸಿಂಗ್ ಮಾಡಬೇಕು. ಕಿಚನ್ ಸೌತ್ ಅಲ್ಲಿ ಕಿಚನ್
ಸೌಂಡ್ ಜಾಸ್ತಿ ಇದೆ. ಚೈನೀಸ್ ನಾಟ ತೋರಿಸ್ತೀನಿ. ಗೆಸ್ಟ್ಗಳಿಗೆಲ್ಲ ಅಡುಗೆ ಬಾಯ್ಲರ್ ಅನ್ನ ಮಾಡೋದಕ್ಕೆ, ಮತ್ತೆ ಸಪರೇಟ್ ಆಗಿ ಬೇಬಿ ಬಾಯ್ಲರ್, ವಾಷಿಂಗ್ ಸೆಕ್ಷನ್ ಇದು. ST59. ಆರಾಮ? ವಿನಯ್ ಇಲ್ಲ ವಿನಯ್ ಅಣ್ಣ, ಹೆಂಗ್ ಮಾಡಿದೆ ಅಣ್ಣ ಹೋಟ್ಲ? ಹೆಂಗ್ ಮಾಡಿದೆ ಹೋಟ್ಲ? ಸೂಪರ್ ಆಗಿದೆ. ವಿನಯ್ ಇಲ್ಲಿ ಮಾತಾಡ್ತೀನಿ. ಇಲ್ಲೇ ನೀಲೇ ಬನ್ನಿ ಸರ್, ಬನ್ನಿ, ವೆಲ್ಕಮ್. ಲೈವ್ ಆಗ್ತಾ ಇದೆ, ಬನ್ನಿ ಅಣ್ಣ, ಬನ್ನಿ ಬನ್ನಿ. ಒಂದ್ ರೌಂಡ್ ನೋಡ್ಕೊಂಡ್ ಬನ್ನಿ ಸರ್, ಹೋಟ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡಿ.
ಅಲ್ಲೇ ಪಕ್ಕದಲ್ಲಿ. ಒಂದ್ ನಿಮಿಷ ಕೂತ್ಕೊಂಡು ಇವಾಗ ವಿನಯ್ ಆಚಾರ್ಯ ಅವರ ಮಂತ್ರ ಮಾತಾಡೋಣ. ಒಳ್ಳೆ ಎಲಿವೇಶನ್ ಕೊಟ್ಟಿದ್ದಾರೆ ರವೀಂದ್ರ ಆಚಾರ್ಯ ಮತ್ತೆ ವಿನಯ್ ಆಚಾರ್ಯ, ಆಕಾರ ಅಟೆಲಿಯರ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಎಲ್ಲ. ಸೊ ಏನ್ ಅನಿಸ್ತಾ ಇದೆ? ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ 1.5 years ಇಂದ ಡಿಸೈನಿಂಗ್ ಸ್ಟಾರ್ಟ್ ಮಾಡಿ ಈಗ ಕನ್ಸ್ಟ್ರಕ್ಷನ್ ಎಲ್ಲ ಆಗಿ ಫೈನಲ್ ಫಿನಿಶಿಂಗ್ ಸ್ಟೇಜ್ ಬಂದು ಇವತ್ತು ಗ್ರ್ಯಾಂಡ್ ಇನಾಗ್ರೇಷನ್ ಆಗ್ತಾ ಇದೆ. ನಾವು ಅಂದ್ಕೊಂಡಿದ್ದ ಡಿಸೈನ್ ಇವಾಗ ಪಿಕ್ಚರ್ ಆಗಿ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಸೊ ಅದೇ ಎಲ್ಲ ಪಾರ್ಟ್ನರ್ಸಿಗೂ ಥ್ಯಾಂಕ್ ಯು, ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಈ ಬಿಲ್ಡಿಂಗ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಪ್ಲಾನ್ ಇಂದ, ಆರ್ಕಿಟೆಕ್ಚರಲ್ ಪ್ಲಾನ್ ಇಂದ, ಫಸ್ಟ್ ಡಿಸೈನ್, ಇಂಟೀರಿಯರ್ ಡಿಸೈನ್ ಎಲ್ಲ ಪ್ಲಾನ್ ಮಾಡಿದ್ದೀವಿ. ನಮ್ಮ ಡ್ಯಾಡಿ ಎಸ್ ರವೀಂದ್ರಾಚಾರ್ಯ ಹಾಗೂ ನಾನು ವಿನಯ್. ಸೊ ನಿಮಗೆ ಯಾವುದೇ ಫೀಲ್ಡ್ಸಲ್ಲಿ ಲೈಕ್ ಆರ್ಕಿಟೆಕ್ಚರ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಡಿಸೈನ್, ಲೈಕ್ ವಿ ಆರ್ ಇಂಟು ಕಮರ್ಷಿಯಲ್ ಪ್ರಾಜೆಕ್ಟ್ಸು, ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸು, ಏನೇ ಸರ್ವಿಸ್ ಬೇಕಿದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ ಆಕಾರ ಇಟಲಿಯರ್. ಸೊ ನಮ್ಮದು ಆಲ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸಲ್ಲಿ ನಮ್ಮ ಪೇಜ್ ಇದೆ. ಸೊ ನಾವು ಕಂಪ್ಲೀಟ್ ಸೊಲ್ಯೂಷನ್, ನೀವು ಯಾವ ಹತ್ರನೂ ಹೋಗೋದು ಬೇಡ, ಎಂಡ್ ಟು ಎಂಡ್ ನಮ್ಮ ಪ್ಲಾನಿಂಗ್ ಸ್ಟೇಜ್ ಟು ಫಿನಿಶಿಂಗ್ ಸ್ಟೇಜ್ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ನಮಗೆ ನಿಮ್ಮ ಲೈವಲ್ಲಿ ಒಂದು ಆಪರ್ಚುನಿಟಿ. ಲೈವಲ್ಲಿ ಏನ್ ಗೊತ್ತಾ, ನಾವೆಲ್ಲ ಒಂದು ಕನಸಿನ ಕೂಸು ಅಂತಾರಲ್ಲ ಆ ಥರ ನಾವು ಕಷ್ಟಪಟ್ಟಿದ್ದೊಂದು ಹಂಗಲ್ಲ, ನಮ್ಮ ಕೆಲಸನೇ ಅದು. ಕಸ್ಟಮರ್ ಖುಷಿ ಪಟ್ಟಾಗ ನಮ್ದಾಗ ಸಮಾಧಾನನೇ ಬೇರೆ, ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಸೊ ಅಲ್ಲಿಂದ ಬರ್ಬೇಕಾದ್ರೆ ಫಸ್ಟ್ ಬಿಲ್ಡಿಂಗು ಬೋರ್ಡ್ ಎಲ್ಲ ಅಟ್ರಾಕ್ಟಿವ್ ಆಗಿ ಬರುತ್ತೆ. ಆಮೇಲೆ ಒಳಗಡೆ ಬಂದ್ಮೇಲೆ ಇಂಟೀರಿಯರ್ಸು, ಇಕ್ವಿಪ್ಮೆಂಟ್ಸು, ಮತ್ತೆ ಅವ್ರು ಕೊಡುವಂಥ ಸೂಪರ್ ಟೇಸ್ಟ್ ಫುಡ್ಡು, ಸೊ ಎಲ್ಲ ಫುಲ್ಫಿಲ್ ಆದಾಗ ಒಂದು ಕಸ್ಟಮರ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗ್ತಾರೆ. ಸೊ ಕ್ಲೀನ್ಲಿನೆಸ್, ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿದೆ. ಇಕ್ವಿಪ್ಮೆಂಟ್ಸು ನಾನು ಸುಮಾರು ಜನ ಹೋಟ್ಲವ್ರು ಮಾತಾಡಿಸಿದೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಾರೆ. ಎಲ್ಲರಿಗೂ ಇಲ್ಲಿ ಯಾರದ್ದು ಕೆಲಸ ಚೆನ್ನಾಗಿಲ್ಲ ಅಂತ ಹೇಳೋದು ಯಾರದ್ದು ಇಲ್ಲ. ಬೋರ್ಡ್ ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಎಲೆಕ್ಟ್ರಿಷಿಯನ್ ಅವ್ರ ಕೆಲಸ ರಫೀಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವ್ರ ಪ್ಲಾನ್ ಪ್ರಕಾರನೇ. ಸತ್ಯ ಆಚಾರ್ ಅವರು ಕಾರ್ಪೆಂಟರ್ ಕೆಲಸ, ವುಡನ್ ವರ್ಕ್ ಎಲ್ಲ ಸತ್ಯ ಆಚಾರ್, ಅಸ್ತ್ರಮ್ ಅವರು ಟೈಲ್ಸ್ ವರ್ಕ್ ಮಾಡಿದ್ದಾರೆ. ಸೊ ಎ ಸಿ ಬಂದ್ಬಿಟ್ಟು ದಿನೇಶ್ ಅವ್ರು ಮಾಡಿದ್ದಾರೆ. ಸೊ ಹಂಗಾಗಿ ನಮ್ದು ಏನ್ ಟೀಮ್ ವರ್ಕ್ ಇದೆ, ಇವತ್ತು ನಿಮಗೆ ಒಂದು ಒಳ್ಳೆ ಹೋಟ್ಲು ರೆಡಿಯಾಗಿ ಓಪನಿಂಗ್ ಆಗಿದೆ ಅಂದ್ರೆ ನಮ್ದೆಲ್ಲರದು ಟೀಮ್ ವರ್ಕ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಇದೇ ರೀತಿ ಸಕ್ಸಸ್ಫುಲ್ ಆಗಿ ಎಲ್ಲಾ ಹೋಟ್ಲ್ಗಳಲ್ಲಿ ಕೆಲಸ ಮಾಡೋಣ. ಸೊ ಹೋಟ್ಲ್ ಇಂಡಸ್ಟ್ರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು. ಅವ್ರು ಫಿಕ್ಸ್ ಮಾಡಿ ಡೇಟಿಗೆ ಹೋಟ್ಲ್ ಓಪನ್ ಆಗಬೇಕು. ನೆಕ್ಸ್ಟ್ ಏನ್ ಕಸ್ಟಮರಿಗೆ ಕೊಡಬೇಕಂದ್ರೆ ಅವರಿಗೆ ಯೂಸರ್ ಫ್ರೆಂಡ್ಲಿ ಕಿಚನ್ ಮೇಯ್ನ್ ಆಗಿ, ಯಾಕಂದ್ರೆ ನಾವು ವೀಕೆಂಡ್ ಕಿಚನ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ವೀಕೆಂಡ್ ಮತ್ತೆ ಪಾರ್ಟಿ ಹಾಲು, ಸ್ವಿಗ್ಗಿ ಝೊಮ್ಯಾಟೊ, ಹಾಗೆ ನಮ್ಮ ಸರ್ವಿಸ್ ಹಾಲ್ ಫುಲ್ ಕ್ರೌಡ್ ಇದ್ದಾಗ ನಿಮಗೆ ಎಷ್ಟು ಜನ ಕೆಪಾಸಿಟಿ ಇದೆ ಅಷ್ಟು ಜನಕ್ಕೆ ನಾವು ಫುಡ್ ವಿದಿನ್ 15-20 ಮಿನಿಟ್ಸ್ ಒಳಗಡೆ ಅಲಕಾಟ್ ಫುಡ್ ಅನ್ನ ಅವರಿಗೆ ಸರ್ವ್ ಮಾಡೋ ತರ ನಾವು ಕಿಚನ್ ಕೂಡ ಪ್ಲಾನ್ ಮಾಡ್ತೀವಿ. ಸೊ ಹಂಗಾಗಿ ನಮ್ದು ಒಂದು ಎಲ್ಲ ಟೀಮ್ ಎಲ್ಲ ಕಡೆ ದೊಡ್ಡ ಹೋಟ್ಲ್ಗಳನ್ನ ಮಾಡುವಂತ ಅವಕಾಶಗಳು ಸಿಕ್ಕಿದೆ ಬೆಂಗಳೂರಲ್ಲಿ ಇವತ್ತು. ಲೈಕ್ ನಾವು ಮಾಡಿರೋ ಅಷ್ಟರಲ್ಲಿ ಐ ಥಿಂಕ್ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್. ಹೌದು ಕರೆಕ್ಟ್. ಇತ್ತೀಚಿನ ದಿನಗಳಲ್ಲಿ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಜೆಕ್ಟ್. ಯಾಕಂದ್ರೆ ಜಂಕ್ಷನ್ ಬೇರೆ ಇದೆ, ಜಂಕ್ಷನ್ ಅಲ್ಲಿ ಎಲ್ ಶೇಪ್ ಇದೆ, ಹೈದರಾಬಾದ್ ಯು ಶೇಪ್ ಇದೆ ಆಕ್ಚುಲಿ. ಅಂಡ್ ದೇವನಹಳ್ಳಿ. ಹೌದು, ಬ್ಯಾಂಗ್ಳೂರ್ ಕಡೆಗೂ ಹೋಟ್ಲ್ ಕಾಣಿಸುತ್ತೆ, ದೇವನಹಳ್ಳಿ ಕಡೆಗೂ ಇದೆ, ಹೈದರಾಬಾದ್ ಸೈಡು ಇದೆ. ಸೊ ಯು ಟೈಪ್ ಇರೋದ್ರಿಂದ ಯು ಟೈಪ್ ಬೋರ್ಡ್ ಇದೆ, ಯು ಟೈಪ್ ಎಲಿವೇಶನ್ ಇದೆ. ಇದು ನೀವು ಯಾವ ಆಂಗಲ್ ನೋಡಿದ್ರು ನಿಮಗೆ 3 ಸೈಡ್ ಹೋಟ್ಲ್ ಒಳ್ಳೆ ಗ್ರ್ಯಾಂಡ್ ಲುಕ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಅಲ್ಟಿಮೇಟ್ ಆಗಿ ಬಂದಿದೆ. ನೀವು ಬನ್ನಿ, ದೇವನಹಳ್ಳಿ ಅಕ್ಕಪಕ್ಕ ಇರೋದು, ಅಥವಾ ನೀವು ಇಲ್ಲಿ ಬಳ್ಳಾರಿ ರೋಡು ಹೈವೇನಲ್ಲಿ ಹೈದರಾಬಾದ್ ಹೋಗೋರು ಇದ್ರೆ ಇಶಾ ಫೌಂಡೇಶನ್ ಹೋಗೋದು ರೋಡು ಎಲ್ಲ ಅಕ್ಕಪಕ್ಕ ಇರೋದ್ರಿಂದ ನಿಮ್ಗೆ ಒಳ್ಳೆ ಜಂಕ್ಷನ್, ಒಳ್ಳೆ ಪಾರ್ಕಿಂಗ್ ಇದೆ. ಮತ್ತೆ ಆಲ್ಮೋಸ್ಟ್ 180 ಸೀಟಿಂಗ್ ಕೆಪಾಸಿಟಿ ಇದೆ. ರೆಸ್ಟೋರೆಂಟ್ ಇಟ್ ಸೆಲ್ಫ್ ಅಂದ್ರೆ ಸೆಲ್ಫ್ ಸರ್ವಿಸ್ ಒಂದು 100 ಕೆಪಾಸಿಟಿ ಸೆಲ್ಫ್ ಸರ್ವಿಸ್ ಇದೆ. 180 ಕೆಪಾಸಿಟಿ ಆಗುವಷ್ಟು ಫೈನ್ ಡೈನ್, AC ಫೈನ್ ಡೈನ್ ಇದೆ. ಸೊ ಹಂಗಾಗಿ ಬ್ಯಾಂಕ್ವೆಟ್ ಹಾಲ್ಸ್ ಇದೆ, 3 ಬ್ಯಾಂಕ್ವೆಟ್ ಹಾಲ್ಸ್ ಇದೆ. ಅದೇ 3 ಬ್ಯಾಂಕ್ವೆಟ್ ಹಾಲ್ಸ್ ಇದೆ, ರೂಮ್ಸ್ ಇದೆ. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಎಲ್ಲಾ ತರ ಒಂದು ಸರ್ವಿಸ್ ಸಿಗುತ್ತೆ ನಿಮ್ಗೆ. ಸೊ ರೂಮ್ಸ್ ಮತ್ತೆ ಬ್ಯಾಂಕ್ವೆಟ್ ಹಾಲ್ ರೆಡಿ ಆಗ್ತಾ ಇದೆ. ಅವ್ರು ರೆಸ್ಟೋರೆಂಟ್ ಮತ್ತೆ ಇದನ್ನ ಫಾಸ್ಟ್ ಫುಡ್ ಅನ್ನ ಬೇಗ ಓಪನ್ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಓಪನಿಂಗ್ ಮಾಡ್ತಾರೆ. ಫುಲ್ ಬಿಲ್ಡಿಂಗ್ ಓಪನಿಂಗ್ ಆಗಿದೆ, ಬಟ್ ಸ್ವಲ್ಪ ಇಂಟೀರಿಯರ್ ಕೆಲಸ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಇನ್ನೊಂದು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಿಮ್ಗೆ
ರೂಮ್ಸ್ ಮತ್ತೆ ಬ್ಯಾಂಕ್ವೆಟ್ ಹಾಲ್ ಕೂಡ ಕಸ್ಟಮರ್ ಸಿಗುತ್ತೆ. ಈಗ ಸದ್ಯಕ್ಕಂತೂ ಒಳ್ಳೆ ತಿಂಡಿ ತಿನ್ನಕ್ಕೆ ನೀವು ಆರಾಮಾಗಿ ಬರ್ಬೋದು ಇಲ್ಲಿ ಸ್ವರ್ಣಾದ್ರಿ ಪ್ಯಾಲೇಸ್ ಅಂತ. ಸೊ ಇನ್ನೊಂದ್ಸಲ ನಿಮ್ಗೆ ತೋರಿಸ್ತೀನಿ ಹೋಟೆಲ್ನ. ಹಾಗೆ ಟಿ ಸಿ ರಾವ್ ಎಲ್ಲ ಬಂದಿದ್ದಾರೆ, ಹೋಟೆಲ್ ಅಸೋಸಿಯೇಷನ್. ನಮಸ್ಕಾರ, ಆರಾಮ? ನಮಸ್ತೆ. ಮತ್ತೆ ಆರಾಮ? ಲೈವ್ ಅಲ್ಲಿ ಇದ್ದೆ, ಹಂಗೆ ಫೇಸ್ಬುಕ್ ಲೈವ್ ಅಲ್ಲಿ. ಸರಿ, ಬಂದೆ ಒಳಗಿದ್ದಾರೆ, ಅಲ್ಲಿ ಒಳಗೆ ಹಾಕೊಂಡಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಇನ್ನೊಂದ್ಸಲ ಹೋಟ್ಲ್ ತೋರಿಸ್ತೀನಿ. ಗೆಸ್ಟ್ಗಳು ಬರ್ತಾ ಇದ್ದಾರೆ, ಯಕ್ಷಗಾನ ಒಂದ್ ಸ್ವಲ್ಪ ತೋರಿಸ್ತೀನಿ. ಒಂದು 10 ನಿಮಿಷ ಯಕ್ಷಗಾನ ಕೂಡ ನೋಡೋಣ. ಇನ್ನೊಂದ್ಸಲ ಹೋಟ್ಲನ್ನ ನಿಮ್ಗೆ ಸರ್ವಿಸ್ ಹಾಲಿಂದಾನೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿಂದಾನೆ. ನಮಸ್ತೆ, ಆರಾಮ? ನಮಸ್ತೆ. ಹೌದಾ? ಸರಿ ಸರ್, ಹೆಂಗ್ ಮಾಡಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಸೂಪರ್ ಆಗಿದೆ. ಥ್ಯಾಂಕ್ ಯು 100% ಸೂಪರ್. ಥ್ಯಾಂಕ್ ಯು. ಓಕೆ, ರೈಟ್. ಹಾ ಇಲ್ಲ, ಗೊತ್ತಾಯ್ತು. ಮುಖ ಪರಿಚಯ ಇದೆ, ಹೆಸರು ಸಡನ್ ಮಾಡ್ತೀನಿ. ಹೌದೌದು, ಅದೇ ಸರ್ವಿಸಿಗೆ ಮತ್ತು ಸೆಲ್ಫ್ ಸರ್ವಿಸ್ ಇಬ್ಬರಿಗೂ ತೊಂದರೆ ಆಗಿರೋ ತರ ಮಾಡಿತ್ತು. ಅಂದ್ರೆ ಅಲ್ಲಿ ವೆಯ್ಟ್ರು ಇಲ್ಲೇ ಹೋಗ್ತಾರೆ, ಸೆಲ್ಫ್ ಸರ್ವಿಸ್ ಅವರು ಮುಂದೆ ನಿಂತ್ಕೊಂತಾರೆ, ವೆಯ್ಟ್ರ್ ಹಿಂದೆ ಇರ್ತಾರೆ. ಹೌದು, ಹಂಗಾಗಿ ಒಂಚೂರು ಮಧ್ಯೆ ಗ್ಯಾಪ್ ಜಾಸ್ತಿ ಇದೆ. ಹೌದು. ಸರಿ, ಬಂದೆ ಒಂದ್ಸಲ ತೋರಿಸಿ ಬರ್ತಲ್ಲ ಹೋಟ್ಲು. ರೈಟ್, ಥ್ಯಾಂಕ್ ಯು, ಬಾಯ್. ಮತ್ತೆ ಹೇಳಕ್ಕಿಲ್ಲ, ಕಂಡ್ರೆ ಕಿಚನ್ ಲೈಕ್ ಮಾಡಿದ್ದ. ಥ್ಯಾಂಕ್ ಯು. ನೀವು ಮಾಡ್ರ ಮೇಲೆ ಮತ್ತೆ ಮತ್ತೆ